কথা ಅಂದೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೇ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಾವು ತಿರುಪತಿಗೆ ಹೋಗಿ ಬಂದ್ವಲ್ಲ, ನೆಕ್ಸ್ಟ್ ಡೇ ಆ ಥರ ಎಲ್ಲ ಆಗಿರುತ್ತೆ, ಸೋಮವಾರ ಆ ಥರ. ಇದು ಬಂದ್ಬಿಟ್ಟು ನಮ್ಮ ಮನೆಯ ಮುಂದುಗಡೆ ತಾವರೆ ಹೂವು ಬಿಟ್ಟಿತ್ತಲ್ವ, ಅದಕ್ಕೆ ಬೀಜ ಹಾಕಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ನೋಡಿ, ಈ ಥರ ಬೀಜಗಳನ್ನು ಬಂದುಬಿಟ್ಟಿದ್ದಾವೆ. ಇದನ್ನು ಎಲ್ಲನೂ ಅಂದರೆ ಮನೇಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಬೀಜ ಆಗಲು ತಾವರೆ ಹೂವು ಬೀಜ ಅಂದರೆ ಪೂಜೆ ಮಾಡೋ ಹತ್ರ ಈ ಥರ ಎಲ್ಲನೂ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಇರಲಿ, ಹಾಗೆ ಎಲ್ಲಾದರೂ ಹಾಕ್ಕೊಳ್ಳೋಕ್ಕೂ ಆಗತ್ತೆ, ಗಿಡ ಹಾಕ್ಕೊಳ್ಳೋಕ್ಕೂ ಅಂತ ಹೇಳ್ಬಿಟ್ಟು ಅವು ಒಂದು ಹೂವನ್ನ ಹಾಗೆ ಬಿಟ್ಟಿದ್ದೆ. ಅದರಲ್ಲಿ ಈ ಥರ ಬೀಜಗಳು ಬಿಟ್ಟಿದ್ದಾವೆ, ಒಂದು 5-6 ಆಗಿದ್ದಾವೆ. ಇನ್ನೂ ನೋಡಿ, ಇಲ್ಲಿ ಮಗುವೂ ಬಿಡ್ತಾಯಿದೆ, ಅದನ್ನು ಅರಳತ್ತೆ. ಹರಡಿದ ಮೇಲೇನು ನಿಮಗೂ ತೋರಿಸ್ತೀನಿ, ಅದನ್ನು ಏನು ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಇದಾಗಿರುತ್ತೆ ನಮ್ಮ ಲೋಟಸ್ ಪಾಂಡು. ಹಾಗೆ ನಾಯಿ ಮರಿಗಳು ನೋಡಿ, ಇವಾಗ ಎಲ್ಲಿದ್ದರೆ ಅಲ್ಲಿ ಓಡಿ ಬರ್ತಾ ಇರ್ತವೆ. ನೋಡಿದ್ರಲ್ಲ, ಈ ಥರ ಒಂದು ಬೀಜನ ಕಿತ್ಕೊಂಡೆ, ಇನ್ನೂ 2-3 ಹಾಗೆ ಇದ್ದವು. ಮತ್ತು ಕಿತ್ಕೊಳ್ಳೋಣ, ಫುಲ್ ಒಣಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಗಿಡದಲ್ಲೇ. ನನ್ನ ಮೆಹಂದಿ ನೋಡಿದ್ರಲ್ಲ, ಎಷ್ಟೊಂದು ಬ್ಲಾಕ್ ಆಗಿಬಿಟ್ಟಿತ್ತು, ಫುಲ್ಲು ಕಾಡಿಗೆ ಹಚ್ಕೊಂಡಂಗೆ ಆಗಿತ್ತು. ಯಾವಾಗಲೂ ಮಿಷನ್ ಮೇಲೆ ಕೂತ್ಕೊಂಡಿರ್ತೀನಲ್ವ, ಹಿಟ್ಟು ಜಾಸ್ತಿ ಆಗಿಬಿಟ್ಟಿದೆ, ಕರೆಂಟ್ ಮಿಷನ್ ಅದು ಬೇರೆ, ಅದಕ್ಕೋಸ್ಕರ. ಇನ್ನು ಅವತ್ತು ಸೋಮವಾರ ನಾನು ಎಲ್ಲನೂ ಸ್ನಾನ ಎಲ್ಲನೂ ಮಾಡಿ, ಅದ್ರ ಹಿಂದಿನ ದಿನ ಶುಕ್ರವಾರ ಆ ಥರ ನಮ್ಮ ಅಮ್ಮ ಅವರು ಊರಿಗೆ ಹೋದರು. ಮತ್ತು 2 ದಿನ ಗ್ಯಾಪ್ ಬಿಟ್ಟು ಮತ್ತು ಇವಾಗ ಸೋಮವಾರ ತಲೆ ಸ್ನಾನ ಎಲ್ಲನೂ ಮಾಡಿ, ಪೂಜೆಗೆ ಮಾಡಿ, ಪ್ರಸಾದ ಎಲ್ಲನೂ ತೊಗೊಂಬಂದಿದ್ದೆ ಅಲ್ವ, ಅದನ್ನು ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ದೇವ್ರ ಪ್ರಸಾದ ಅಲ್ವ, ನಾವಿನ್ನೂ ಚಿಕ್ಕವರಿದ್ದಾಗ ಇನ್ನೂ ಅದೇ ಜೊತೆ ಪುರಿ, ಕಡಲೆ ಪುರಿನೂ ಎಲ್ಲನೂ ತೊಗೊಂಬಂದು ಈ ಥರ ಎಲ್ಲನೂ ಕೊಟ್ಟು ತಟ್ಟೆಗಳಲ್ಲಿ ಹಾಕಿ ಕೊಡ್ತಾಯಿದ್ರು. ಆ ತಟ್ಟೆ ಎಲ್ಲನೂ ಯಾರ್ಯಾರಿಗೆ ಬೇಕೋ ಇಂಥವ್ರ ಮನೆಗೆ ಅಂತೇಳಿಬಿಟ್ಟು ಕೊಡ್ತಾಯಿದ್ರು, ಅವ್ರಿಗೆ ಎಲ್ಲನೂ ತೊಗೊಂಡೋಗಿ ಕೊಡ್ತಾಯಿದ್ವಿ. ಅದು ನೆನಪು ಬರ್ತಾಯಿತ್ತು. ನೀವು ಯಾರೆಲ್ಲ ಈ ಥರ ಕೊಡ್ತಾಯಿದ್ರಿ, ನಿಮಗೂ ನೆನಪಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅದಕ್ಕೆ ಎಲ್ಲನೂ ದಾರಗಳು, ಈ ಥರ ಪ್ರಸಾದ ಎಲ್ಲನೂ ತೊಗೊಂಬಂದಿದ್ದೆ ಎಲ್ಲನೂ ಕವರ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಹಾಗೆ ಒಂದೊಂದು ಕವರೇ ತಗೊಂಡು ಹಾಗೆ ಎತ್ತಿ ಕೊಟ್ಬಿಟ್ರೆ ಸರೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ. ನಾನೇನು ಕಡಲೆಪುರಿ ಆ ಥರ ಏನೂ ತೊಗೊಂಬಂದಿಲ್ಲ, ಹಾಗೆ ಪ್ರಸಾದ ಮಾತ್ರ ಕೊಡ್ತಾಯಿದ್ದೀನಿ. ಅಲ್ಲ ಬಂದ್ಬಿಟ್ಟು ಲಡ್ಡು ಒಂದು 6 ಲಡ್ಡು ತೊಗೊಂಡಿದ್ದೆ. ಅಂದರೆ ನನಗೊಂದು, ನನ್ನ ಮಗನಿಗೊಂದು, ಟಿಕೆಟ್ಗೆ ಒಂದೊಂದು ಲಡ್ಡು ಬಂತು. ಮತ್ತು 200ಗೆ ಅಂತ ಹೇಳ್ಬಿಟ್ಟು ಲಡ್ಡು ಒಂದು 4 ಲಡ್ಡು ತರಿಸ್ಕೊಂಡೆ. ಹಾಗೆ ಇನ್ನು ನಮ್ಮ ಅಮ್ಮ ಅವರು ಊರಿಗೆ ಹೋದಾಗ ಅವ್ರಿಗೊಂದು ಲಡ್ಡು ಕೊಟ್ಟು, ಇನ್ನೂ ಇರುತ್ತಲ್ವ ಹಾಗೆ ಹೇಗೆ ಅಂತೇಳ್ಬಿಟ್ಟು ಎಲ್ಲನೂ ಈ ಥರ ಕೆಲವ್ರಿಗೆಲ್ಲನೂ ಹಂಚೋಣ ಅಂತೇಳ್ಬಿಟ್ಟು ಎಲ್ಲನೂ ಈ ಥರ ಹಂಚ್ತಾಯಿದ್ದೀನಿ. ಮತ್ತು ಅಲ್ಲಿ ಕಲ್ಲು ಸಕ್ಕರೆ ಮತ್ತು ಖರ್ಜೂರ ಅದ್ರ ಜೊತೆಗೆ ಪ್ರಸಾದ ಲಡ್ಡು ಜೊತೆಗೆ ಈ ಥರ ತಗೊಂಡು ಮತ್ತು ದಾರಗಳೂ ಅಷ್ಟೇ ತಗೊಂಡು ಎಲ್ಲ ಒಂದೊಂದು 2 ಈ ಥರ ನೋಡಿಕೊಂಡು ಹಾಕಿ ಕೊಡ್ತಾಯಿದ್ದೀನಿ. ಹಾಗೆ ಕುಂಕುಮ ಡಬ್ಬಿ ಎಲ್ಲನೂ ತೊಗೊಂಬಂದಿದ್ದೆ. ಪ್ರಸಾದ ಕುಂಕುಮ ಎಲ್ಲನೂ ಇಟ್ಕೊತೀವಲ್ಲ, ಎಲ್ಲನೂ ನಾನು ಇನ್ನೊಂದು ಕವರ್ಗೆ ಹಾಕಿ ಕೊಟ್ಟಿದ್ದೀನಿ. ಇನ್ನು ನನ್ನ ಮಗ ಎಲ್ಲರಿಗೂ ಹೋಗಿ ಕೊಟ್ಬಿಟ್ಟು ಬರ್ತಾನೆ. ನಾನು ನಮ್ಮವನಿಗೆ ಹಾಕಿ ಕೊಟ್ಟಿದ್ದೆ, ಅವರು ಕ್ಲಾಸ್ಮೇಟಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಅದು ಬೇರೆಯವ್ರಿಗೆ ಯಾರಿಗೂ ಋಣ ಇತ್ತು ಏನೋ, ಅವರು ನಮ್ಮ ಮನೆ ಹತ್ರ ಹೀಗೆ ಹೋಗಿದ್ರ ಹಾಗೆ ಹೇಗೆ ಅಂತ ಕೇಳಿದ್ರು. ಅಂತೇಳ್ಬಿಟ್ಟು ಆ ಪ್ರಸಾದನ ಅವ್ರಿಗೆ ಕೊಟ್ಬಿಟ್ಟೆ. ಆ ಥರ ಆಯಿತು. ಇದು ಬಂದ್ಬಿಟ್ಟು ನಾನು ಕಿವಿ ಚುಚ್ಕೊಂಡಿದ್ದೆ ಅಲ್ವಾ, ಕಿವಿ ಚುಚ್ಕೊಂಡಿರೋದಕ್ಕೆ ಏನಾದರೂ ತೊಗೋಬೇಕು ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿದೆ. ಇನ್ನು ಅಲ್ಲಿ ಹೋಗಿ ಬಂದು ಇದು ಎಲ್ಲನೂ ಸ್ವಲ್ಪ ಅಮೌಂಟ್ ಎಲ್ಲನೂ ಖರ್ಚಾಗೋಗಿತ್ತಲ್ವ ತಿರುಪತಿಗೆ ಎಲ್ಲನೂ. ಇನ್ನು ಮತ್ತೆ ವಾರ ಬಂದರೆ ಸಂಘ ಅದು ಇದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಯಾವುದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಇದು ನೋಡಿದ್ವಿ. ಇದು 1/2 ಗ್ರಾಮ್ ಇದೆ, 1/2 ಗ್ರಾಮ್ ಏನೋ ಇದೆ. ಇನ್ನು ನಾರ್ಮಲ್ಲು ಇನ್ನು ಚಿಕ್ಕದಿರ್ತಾವಲ್ಲ, ಅದು ಬಂದ್ಬಿಟ್ಟು ಸ್ವಲ್ಪ ಅಮೌಂಟು ಹೇಳಿದ್ರು. ಇದಾದರೆ 8200 ಆ್ಯಂಡ್ ಚೇಂಜ್ ಆ ಥರ ಏನೋ ಹೇಳಿದ್ರು. ಇಷ್ಟು ನೋಡಿ
ನೋಡೋಕ್ಕೆ ಇಷ್ಟಿದ್ದಾವೆ, ಇದು ಬಂದ್ಬಿಟ್ಟು ಅಷ್ಟು ಅಮೌಂಟು. ಇವಾಗ ನಾನು ಚುಚ್ಚಿರೋ ಇದರಲ್ಲಿನೇ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಬಿಚ್ಚಿ ಇಡೋದು ನೋಡಬೇಕು ಯಾವ ಥರ ಇರ್ತೀನಿ ಅಂತ. ನೋಡಿ ಅದನ್ನು ಓಪನ್ ಮಾಡಿಸೊಳಗೆ ನೋಡಿ ಎಷ್ಟೊಂದು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಮೊದಲಾದರೆ ಮುಳ್ಳಿರ್ತಾ ಇತ್ತಲ್ವ, ಆ ಮುಳ್ಳಲ್ಲಿ ಚುಚ್ಚುತ್ತಾಯಿದ್ರು ನಾವು ಚಿಕ್ಕವರಿದ್ದಾಗ. ಇದರಲ್ಲಿ ಮಿಷನಲ್ಲಿ ಹಾಗೆ ಹೋಲ್ ಮಾಡ್ಕೊಂಡಿದ್ದಲ್ವ, ಎಷ್ಟು ದಪ್ಪ ಇದೆ ನೋಡಿ. ಅಂತೂ ಇಂತೂ ಅಡ್ಜಸ್ಟ್ ಮಾಡಿ ಒಂದು ಕಿವಿಗೇನೋ ಇಟ್ಕೊಂಬಿಟ್ಟೆ ಅದನ್ನು. ಮತ್ತು ಇನ್ನೊಂದು ಕಿವಿಗೆ ಇಟ್ಕೋಬೇಕು, ನೋಡಬೇಕು ಯಾವ ಥರ ಇರತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಕಡ್ಡಿ ಇರ್ತಾ ಇತ್ತಲ್ವ, ಅದನ್ನು ತಿರುಗಿಸಿ ಮತ್ತು ಇನ್ನೊಂದು ಬೇವಿನ ಕಡ್ಡಿ ಎಲ್ಲ ಇಕ್ತಾಯಿದ್ವಿ. ಅದು ನೋವು ಕಡಿಮೆ ಆಗುತ್ತೆ, ಹುಣ್ಣು ಕಡಿಮೆ ಆಗುತ್ತೆ ಅಂತ ಎಲ್ಲನೂ. ಇದನ್ನು ತೆಗೆದ ತಕ್ಷಣ ಸಡನ್ನಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಏನೋ ಇಟ್ಟೆ, ಆದರೆ ಈ ಕಡೆ ಮಾತ್ರ ಆಗಲಿಲ್ಲ. ಅದು ಸ್ಕಿನ್ ಸ್ವಲ್ಪ ಎಳೆದು ಹೊಲ್ದಂಗೆ ಇದ್ರೋ ಏನೋ, ಅದಕ್ಕೆ ಒಳಗಡೆ ಒಂದು ತೂತು ಆಚೆ ಒಂದು ತೂತು ಥರ ಇತ್ತು. ಅಂದರೆ ಸ್ವಲ್ಪ ಕ್ರಾಸ್ ಆದಂಗಿತ್ತು, ಇನ್ನೆಲ್ಲನೂ ಚೆನ್ನಾಗಿದೆ. ಅದಿನ್ನು ಸ್ವಲ್ಪ ಹುಣ್ಣು ಆರಿರಲಿಲ್ಲ ಕಿವಿ. ಅದಕ್ಕೋಸ್ಕರ ಎಷ್ಟೋ ಟ್ರೈ ಮಾಡಿದೆ. ಬಾ ಆಗಲೇ ಬಿಟ್ಬಿಡೋಣ ಹೋಗಲಿ ಅಂತ ಹೇಳಿ ಕೂಡ ಅಂದ್ಕೊಂಡೆ. ಮತ್ತೆ ಹೋಗಲಿ, ಅದು ಮುಂಚೆ ನಾವು ಇದರಲ್ಲೇ ಶೂಟ್ ಮಾಡಿದ್ವಲ್ಲ, ಅದನ್ನಾದರೂ ಇಡೋಣ ಅಂದ್ರೂ ಆಗ್ತಾ ಇರಲಿಲ್ಲ. ಆ ಥರ ಒಂಥರ ಇದು ಹಿಂಸೆ ಥರ ಆಗೋಯ್ತು. ನನ್ನ ಮಗನೂ ಏನೇನೋ ಅಡ್ಜಸ್ಟ್ ಮಾಡಿ ಇದು ಮಾಡ್ತಾ ಇದ್ದಾನೆ. ನನಗೆ ನೋಡಿ ಬೆರಳಲ್ಲಿ ಹಾಗೆ ತಳ್ತಾ ಇದ್ದೀನಿ. ನನ್ನ ಮಗ ಅವನು ಇನ್ನು ನಾನು ನೋವು ಅಂತ ಇದ್ದರೆ ಅವನು ಇನ್ನೂ ನಿಧಾನವಾಗಿ ಇದು ಮಾಡ್ತಾ ಇದ್ದಾನೆ. ಎಷ್ಟು ಟ್ರೈ ಮಾಡಿದ್ರು ಅದಾಗ್ತಾಯಿಲ್ಲ. ನಾನು ದೊಡ್ಡವನಿಗೆ ಬಿಟ್ಟಿದ್ದಿದ್ರೆ ಅವನೇನು ಹಾಕಿ ಚುಚ್ಚಿಬಿಡ್ತಾ ಇದ್ನೇನೋ. ಅದಕ್ಕೆ ಭಯಕ್ಕೆ ಅವನನ್ನು ಕರೆಸ್ಲಿಲ್ಲ ನಾನು. ಏನೇನೋ ಟ್ರೈ ಮಾಡಿದೆ, ಏನೇನೋ ಇದು ಮಾಡಿದೆ, ಅದು ಆಗಲಿಲ್ಲ ಫ್ರೆಂಡ್ಸ್. ನೋಡಿ ಯಾವ ಥರ ಬ್ಲಡ್ಡೇ ಬರ್ತಾಯಿದೆ. ಸರಿ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಸಲ ಅಡ್ಜಸ್ಟ್ ಮಾಡಿ ಇದನ್ನೇ ಮೊದಲು ನಾವು ಇದನ್ನು ಶೂಟ್ ಮಾಡಿದ್ವಲ್ಲ, ಅದು ಶಾರ್ಪಾಗಿರುತ್ತೆ ಅಲ್ವಾ, ಅದನ್ನೇ 2 ದಿನ ಇಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಇಡೋಕ್ಕೆ ಟ್ರೈ ಮಾಡಿದೆ. ಅದೂ ತುಂಬಾ ಕಷ್ಟ ಆಗ್ತಾಯಿತ್ತು, ನೋವು ಎಲ್ಲನೂ. ಇನ್ನು ಒಂದು ಕಡೆ ಇಟ್ಟಿದ್ದೀವಿ, ಇನ್ನೊಂದು ಕಡೆ ಹಾಗೆ ಬಿಟ್ಟು ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋವು ಆಯಿತು. ಮತ್ತೆ ಹೇಗೋ ಅಡ್ಜಸ್ಟ್ ಮಾಡಿ ಅದನ್ನೇ ಇಟ್ಟೆ, ಹುಣ್ಣಾರಲಿ ಮತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಎಲ್ಲನೂ ಲೈನಿಂಗ್ಸು, ಪಾಲ್ಸು, ಈ ಥರ ಲೇಸು ಎಲ್ಲನೂ ಆಗೋಗಿತ್ತು. ಹಾಗೆ ನಮ್ಮ ಅಕ್ಕನ ಮಗ ಬಂದಿದ್ದ ಅಲ್ವಾ, ಅವನ ಕೈಯಲ್ಲೇನೆ ತರಿಸ್ಕೊಂಡಿದ್ದು ಇದೆಲ್ಲನೂ, ಕೆಲವೊಂದೆಲ್ಲನೂ ಬೇಕಾಗಿತ್ತು. ಹಾಗೆ ನಮ್ಮ ಅಪ್ಪಗೆ ಮೆಡ್ಸನ್ ತೊಗೊಂಡು ಮತ್ತು ಈ ಥರ ಲೈನಿಂಗ್ಸು ಇವೆಲ್ಲ ಎಲ್ಲನೂ ಹೇಗಿದ್ರು ಮೆಡ್ಸನ್ ತೊಗೊಂಬರ್ತಾ ಇದ್ದಾನೆ. ನನಗೂ ಇದಾಗೋಗಿತ್ತು. ಮತ್ತು ಈ ಕಡೆ ಎಲ್ಲನೂ ನನ್ನ ಮಗನ್ನ ಕಳಿಸ್ಬೇಕು ಅಂತ. ಇನ್ನು ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಅಲ್ವಾ ಬಟ್ಟೆ ಸ್ಟಿಚ್ಚಿಂಗಲ್ಲಿ, ನಾನು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇಲ್ಲೇನಾದರೂ ಅಂಗಡಿನಲ್ಲಿ ತೊಗೊಂಡ್ರೆ ನಾರ್ಮಲ್ ರೇಟ್ಗೆ ಕೊಡ್ತಾರೆ. ಅದಾದರೆ ಸ್ವಲ್ಪ ಅಷ್ಟು ಕಡಿಮೆ ಇರುತ್ತಲ್ವ, ಅದಕ್ಕೋಸ್ಕರ ತಗೊಂಬ ಅಂತ ಹೇಳಿದೆ. ಹೇಗೂ ನಮ್ಮ ಅಕ್ಕನ ಮಗ ಬರ್ತಾ ಇದ್ದಲ್ವ, ಅವನ ಕೈಲೇ ತರಿಸ್ದೆ. ಈ ಥರ ಇಷ್ಟು ಮಾತ್ರ ತೊಗೊಂಬಂದಿದ್ದಾನೆ. ಇದು ನನಗೆ ಯಾವಾಗಂದರೆ ಅವಾಗ ಇಷ್ಟ ಬಂದಿದ್ದಾಗ, ಅಂದರೆ ಒಬ್ಬೊಬ್ಬರು ಬಂದು ಅರ್ಜೆಂಟಾಗಿ ಕೇಳ್ತಾ ಇರ್ತಾರಲ್ಲ, ಅದನ್ನು ತಗೊಂಡು ಯಾವುದು ಬೇಕು ಅಂತ ಹೇಳಿದ್ರೆ ಅದು ಲೈನಿಂಗ್ ಇದ್ದರೆ ಬೇಗ ಎತ್ತಿ ಕಟ್ ಮಾಡಿ ಹಾಗೆ ಸ್ಟಿಚ್ ಮಾಡಿ ಕೊಟ್ಬಿಡ್ತಾ ಇರ್ತೀನಿ. ಈ ನಡುವೆ ಈ ಲೈನಿಂಗ್ ಇಲ್ಲದೇ ಇರೋ ಕಾರಣ ಸ್ವಲ್ಪ ವೆಯ್ಟ್ ಮಾಡೋ ಥರ ಆಗೋಗ್ತಾ ಇದೆ. ಅದಕ್ಕೋಸ್ಕರನೇ ಅಲ್ಲಿಗೂ ತುಂಬಾ ಲೇಟ್ ಆಯಿತು. ಇದೆಲ್ಲನೂ ಅಡ್ಜಸ್ಟ್ ಮಾಡಿದೆ. ಅಂದರೆ ಸ್ವಲ್ಪ ಕಲರ್ಸು ಹೆಚ್ಚು ಕಡಿಮೆ ಆಗಿರೋದ್ರೂ ಹಾಕಿ ಅಡ್ಜಸ್ಟ್ ಮಾಡಿದ್ರೆ, ಮತ್ತು ತೀರಾ ಆಗೋಗಿದ್ದಾವೆ ಎಲ್ಲನೂ. ಸ್ವಲ್ಪ ಲೈಟ್ ಕಲರ್ಸೇ ಇತ್ತು ಎಲ್ಲನೂ, ಇನ್ನು ಡಾರ್ಕು, ಪಿಂಕು, ಗ್ರೀನು, ಅದು ಇದು ಅಂತ ಈ ಥರ ಎಲ್ಲ ಇರಲಿಲ್ಲ. ಅದಕ್ಕೋಸ್ಕರನೇ ತರಿಸ್ದೆ. ಒಂದ್ಸಲ ಈ ಥರ ತರಿಸ್ಕೊಂಬಿಟ್ರೆ ನಮಗೇನೆ ಈಸಿ ಆಗುತ್ತೆ. ಇನ್ನು ಇದು ಸ್ಯಾರಿ ಕುಚ್ಚು ಅದನ್ನು ತರಿಸ್ಕೊಂಡೆ. ಈ ನಡುವೆ ಕೇಳ್ತಾಯಿದ್ರು ನನಗೆ, ಈ ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲೇ ಟೈಮ್ ಸರಿ ಹೋಗ್ತಾಯಿದೆ, ಮತ್ತು ಸ್ಯಾರಿ ಕುಚ್ಚು ಕಟ್ಟೋದು ಅದು ಇದು ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವುಗಳನ್ನ ತರಿಸ್ಕೊಂಡೆ. ಹಾಗೆ ಥ್ರೆಡ್ ಅದನ್ನು ಒಂದು 2 ಬಾಕ್ಸ್ ಅಷ್ಟು ಅದನ್ನು ತರಿಸ್ಕೊಂಡೆ. ಕೆಲವೆಲ್ಲನೂ ತೊಗೊಂಡು ಬಂದಿದ್ದೆ. ಹೇಗೋ ಅವನು ಬಂದಿದ್ದ ಟೈಮ್ಗೆ ಆ ಥರ ಇವೆಲ್ಲನೂ ತರಿಸ್ಕೊಂಡಿದ್ದಾಯಿತು. ಅಷ್ಟು ತೊಗೊಂಬಂದಿದ್ದಾನೆ. ಇನ್ನು ಬೇಕಾದರೆ ಕೆಲವು ದಿನ ಇವುಗಳನ್ನ ಎಲ್ಲನೂ ಮೇಂಟೈನ್ ಮಾಡ್ಕೋಬೋದು. ಇನ್ನು
ಜನವರಿ ಫಸ್ಟು ಸಂಕ್ರಾಂತಿ ಅದು ಇದು ಅಂತ ಇನ್ನು ಸ್ಟಾರ್ಟ್ ಆಗ್ತಾವಲ್ಲ, ಅದಕ್ಕೂ ಎಲ್ಲ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಹೇಗೋ ಸರಿ ಹೋಯ್ತು. ಇದು ಅದೇ ಸ್ವಲ್ಪ ಅಮೌಂಟ್ ಅಂದರೆ ಅದೇ ಈ ಲೈನಿಂಗ್ಸು ಪಾಲ್ಸು ಇವುಗಳನ್ನ ತರಿಸಿದ್ದಕ್ಕೂ ಇವುಗಳಿಗೆಲ್ಲನೂ ಆಯಿತು. ಮತ್ತು ನಾನು ತಿರುಪತಿಗೆ ಹೋಗಿದ್ದು ಅದೊಂದು ಸ್ವಲ್ಪ, ಮತ್ತು ಇದು ಓಲೆ ತಗೊಂಡೆ ಅಲ್ವಾ, ಅದು ಎಲ್ಲನೂ ಇನ್ನೂ ಸ್ವಲ್ಪ ಪಾಪ ಓಲೆ ತಗೊಂಡವ್ರಿಗೆ ಇನ್ನೂ ಸ್ವಲ್ಪ ಅಮೌಂಟ್ ಬ್ಯಾಲೆನ್ಸ್ ಇತ್ತು, ಸ್ವಲ್ಪ ಕೊಡೋದು ಅವ್ರಿಗೂ ಕೊಡಬೇಕು ಪಾಪ. ಏನು ಅಂದ್ಕೊಂಡ್ರೆ ಅಂದರೆ ನಾನು ಬ್ಯಾಲೆನ್ಸ್ ಇಡೋದು ಬೇಡ ಮತ್ತೆ ಬರ್ತೀವಣ್ಣ ಅಂತಂದರೆ ಪರವಾಗಿಲ್ಲ ತಗೊಂಡು ಹೋಗಕ್ಕ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದು. ಅದೇ ಈ ಬಟ್ಟೆ ಸ್ಟಿಚ್ಚಿಂಗ್ ಅಮೌಂಟ್ ಎಲ್ಲ ಸ್ವಲ್ಪ ಬರಬೇಕು, ಇನ್ನು ಕೊಡೋರೆಲ್ಲನೂ ಇದ್ದಾರೆ, ಅದಕ್ಕೋಸ್ಕರ ಸರಿ ಅದನ್ನು ಅಡ್ಜಸ್ಟ್ ಮಾಡೋಣ ಅಂತೇಳಿ ತೊಗೊಂಬಂದೆ. ನೆಕ್ಸ್ಟು ಇದನ್ನು ಪ್ಲೈನ್ ಬ್ಲೌಸು ಹಾಫ್ ಬಫು ಇಟ್ಟು ಇದನ್ನು ಒಂದು ಸ್ಟಿಚ್ ಮಾಡಿದೆ. ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.